ಇವತ್ತು ನಾವು ಹುಕ್ಕೇರಿ ತಾಲೂಕಿನ ಅರ್ಜುನವಾಡ ಶಾಸನ ಮತ್ತು ಗ್ರಾಮದಲ್ಲಿರುವ ಹಾಲಶಂಕರಲಿಂಗ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಈ ಅರ್ಜುನವಾಡ ಗ್ರಾಮದ ಹೆಸರು ಪೇಶ್ವೆಗಳ ಕಾಲಿನ ಅರ್ಜುನ ಎಂಬ ಅಧಿಕಾರಿಯಿಂದ ಬಂದಿದೆ. ಅದಕ್ಕಿಂತ ಮುಂಚೆ ಈ ಗ್ರಾಮದ ಹೊರವಲಯದಲ್ಲಿ ಕವಿಲಾಸಪುರ ಸಾವಿರ ಗ್ರಾಮಗಳ ಒಂದು ಗ್ರಾಮದ ಸ್ಥಾನವಾಗಿತ್ತು. ಕೆಲವು ಶಾಸನಗಳಲ್ಲಿ ಈ ಗ್ರಾಮದ ಸುತ್ತಮುತ್ತ ಇರುವ ಪ್ರಾಚೀನ ಗ್ರಾಮಗಳ ಹೆಸರು ಈ ರೀತಿಯಾಗಿವೆ. ಕೊತ್ತಸಿ ಅಂದರೆ ಕೊಚರಿ, ಕುರುವನಿ ಅಂದರೆ ಕುರುನಿ, ಬಂಬಲವಾಡ ಗ್ರಾಮಂ ಈಗಿನ ಬಂಬಲವಾಡ, ನೂಲೆ ಈಗಿನ ಗಡಹಿಂಗ್ಲಜ್ ಹತ್ತಿರ ನೂಲಿ ಗ್ರಾಮ, ಮಸಗತ್ತಿ ಈಗಿನ ಮಸಗುಪ್ಪಿ ಗ್ರಾಮ ಎಂಬ ಉಲ್ಲೇಖಗಳು ದೊರೆಯುತ್ತವೆ. ಈಗ ನಾವು ಅರ್ಜುನವಾಡ ಶಾಸನ ಬಗ್ಗೆ ತಿಳಿಯೋಣ. ಈ ಶಾಸನವನ್ನು ಶ್ರೀ ರಾಜಪುರೋಹಿತರು, ನಂದಿಮಠರು, ಬಿಜಾಪುರದ ಮಧುರಚನ್ನರು ಅಧ್ಯಯನ ಮಾಡಿ ಶಾಸನ ವಿವರವನ್ನು ನೀಡುತ್ತಾರೆ. ಈ ಶಾಸನದ ವಿವರವನ್ನು 1928ರಲ್ಲಿ ಪಬು ಹಳ್ಳಿಕಟ್ಟಿಯವರು ಶಿವಾನಿ ಗೋಷ್ಠಿಯಲ್ಲಿ ಪ್ರಸ್ತುತಪಡಿಸಿದರು. ಈ ಶಾಸನವು 80 ಸಾಲುಗಳನ್ನು ಒಳಗೊಂಡಿದೆ. ಶಾಸನದ ಮೇಲೆ ಲಿಂಗವಿದೆ, ಹಾಗೆಯೇ ನಂದಿ ವಿಗ್ರಹವಿದೆ. ಈ ಪ್ರದೇಶವು ಯಾದವರ ಆಳ್ವಿಕೆಗೆ ಒಳಪಟ್ಟಿತ್ತು. ದೇವಗಿರಿ ಯಾದವರ ರಾಜ ಮಂತ್ರಿಯಾದ ನಾಗಾರ್ಜುನನು ಈ ಶಾಸನವನ್ನು 1260ರಲ್ಲಿ ಕೆತ್ತಿಸಿದನು. ಸೂರ್ಯಗ್ರಹಣ ಸಂದರ್ಭದಲ್ಲಿ ಈ ಶಾಸನವನ್ನು ಕೆತ್ತಿಸಲಾಗಿದೆ. ಈ ಶಾಸನದಲ್ಲಿ ಬಸವಣ್ಣನವರ ವಂಶಜರ ಬಗ್ಗೆ, ದೇವಸ್ಥಾನಗಳಿಗೆ ದಾನದ ಬಗ್ಗೆ ಮಾಹಿತಿ ಇದೆ. ಬಸವಣ್ಣವರ ತಂದೆ ತಾಯಿ ಮಾದರಸ ಮತ್ತು ಮಾದಲಾಂಬಿಕೆ, ಅಕ್ಕ ನಾಗಮ್ಮ, ಅಣ್ಣ ದೇವರಾಜ, ಸಂಗನ ಬಸವ, ಬಸವಣ್ಣನವರು ಈ ರೀತಿಯಾಗಿದ್ದು, ಅಣ್ಣ ದೇವರಾಜನ ಮಗ ಕಲಿದೇವರರಸ, ಈತನ ಮಗ ಹಾಲಬಸವಿ ದೇವನು ಈ ಪ್ರಾಂತ್ಯವನ್ನು ಆಳುತ್ತಿದ್ದನು. ಆಗ ಈ ಗ್ರಾಮಕ್ಕೆ ಹೊರವಲಯದಲ್ಲಿ ಕವಿಲಾಸಪುರ ಎಂಬ ಗ್ರಾಮವಿತ್ತು. ಈ ಗ್ರಾಮದ ಶಂಕರಲಿಂಗ ದೇವಸ್ಥಾನಕ್ಕೆ ದಾನ ನೀಡಿದ ಉಲ್ಲೇಖಗಳು ನಮಗೆ ಸಿಗುತ್ತವೆ. ಧನ್ಯವಾದಗಳು.